ಎಸ್ ಪಕ್ಷಕ್ಕೆ ಇವತ್ತು ಮಾಲೂರು ತಾಲೂಕಿನಿಂದ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರು, ಅಭಿಮಾನಿಗಳೆಲ್ಲ ಬಂದು ಇವತ್ತು ಜೆ ಡಿ ಎಸ್ ಪಕ್ಷವನ್ನು ಸೇರಿದ್ದೀವಿ. ಆ ಒಂದು ನಮ್ಮ ಮುಂದೆ ಬರುವಂಥ ಚುನಾವಣೆಗಳು ಗ್ರಾಮ ಪಂಚಾಯತಿ ಆಗಿರ್ಬೋದು, ಪುರಸಭೆ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ನಮ್ಮ ಕಾರ್ಯಕರ್ತರನ್ನು ಉಳಿಸ್ಕೊಳ್ಳೋದು ಮುಖ್ಯ. ಆ ಉದ್ದೇಶಕ್ಕೋಸ್ಕರ ನಮ್ಮ ಕಾರ್ಯಕರ್ತರಿಗೆ ಅವಕಾಶಗಳು ಸಿಗಬೇಕು. ಹಾಗಾಗಿ ಇವತ್ತು ಜೆ ಡಿ ಎಸ್ ಪಕ್ಷವನ್ನು ನಾವೆಲ್ಲ ಸೇರಿದ್ದೀವಿ. ಪಕ್ಷವನ್ನು ಬಲಪಡಿಸುವಂಥ ಕೆಲಸ ನಾವೆಲ್ಲ ಮಾಡ್ತೀವಿ. ಮುಂಬರುವ ದಿನಗಳಲ್ಲಿ ಹೇಳಿದಂಗೆ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಮತ್ತು ಎನ್ಡಿಎ ಅಭ್ಯರ್ಥಿ ಜೊತೆ ಸೇರಿ ಏನು ಇವತ್ತು ಜೆ ಡಿ ಎಸ್ ಪಕ್ಷವನ್ನು ಸೇರಿದ್ದೀವಿ. ಹೈಕಮಾಂಡ್ ಆದೇಶ ಹೆಂಗೆ ಯಾವ ರೀತಿ ಆದೇಶ ಕೊಡ್ತಾರೆ ಆ ರೀತಿ ಪಕ್ಷವನ್ನು ಕಟ್ಟೋಂಥ ರೀತಿಯಲ್ಲಿ ನಾವೆಲ್ಲ ಮಾಡ್ತೀವಿ. ಪಕ್ಷವನ್ನು ಕಟ್ಟಿ ಸಂಘಟನೆ ಮಾಡೋಂಥ ಕೆಲಸ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಸರ್ಕಾರ ಬರೋ ರೀತಿಯಲ್ಲಿ ಏನೆಲ್ಲ ನಾವು ಕೆಲಸ ಮಾಡಬೇಕು ಕಾರ್ಯಕರ್ತರು ಆ ರೀತಿಯಲ್ಲಿ ಕೆಲಸ ಮಾಡ್ತೀವಿ. ಸಿದ್ಧಾಂತ ಏನು ಸಿದ್ಧಾಂತ ಇಟ್ಕೊಂಡು ಜೆ ಡಿ ಎಸ್ ಪಕ್ಷಕ್ಕೆ ಸೆಲೆಕ್ಟ್ ಮಾಡ್ಕೊಂಡು ಸಿದ್ಧಾಂತ ಅಂತಲ್ಲ, ಪಕ್ಷ ಕಟ್ಟೋದಕ್ಕೆ ಯಾವ ಸಿದ್ಧಾಂತಗಳು ಬೇಕಾಗಿಲ್ಲ. ಜನರಿಗೆ ಯಾರು ಒಳ್ಳೇದು ಮಾಡ್ತಾರೆ, ರಾಜ್ಯದ ರೈತರಿಗೆ ಅನುಕೂಲ ಯಾರು ಮಾಡ್ತಾರೆ. ಇವತ್ತು ನೋಡಿದ್ದೀವಿ ನಾವು ರಾಜ್ಯದಲ್ಲಿ ಇವತ್ತು ಯಾರಾದರೂ ರಾಜ್ಯದಲ್ಲಿ ಸಾಲ ಮನ್ನಾ ಮಾಡಿದ್ದಾರೆ ಅಂದರೆ ಅದು ಕುಮಾರಸ್ವಾಮಿ ಅವರು. ಆ ಉದ್ದೇಶ ಇಟ್ಕೊಂಡು ಆ ಕುಮಾರಣ್ಣವರ ನೇತೃತ್ವದಲ್ಲಿ ನಡೆದಿರುವಂಥ ಎನ್ ಡಿ ಎ ಸರ್ಕಾರ ಬರುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋ ಒಂದು ಭಾವನೆ ಇದೆ. ಹಾಗೆ ರೈತರಿಗೂ ಕೂಡ ಮುಂದೆ ಸಾಲ ಮನ್ನಾ ಮಾಡೋವಂಥದ್ದು, ಅಭಿವೃದ್ಧಿ ಮಾಡೋದಾಗಿರ್ಬೋದು, ಉದ್ಯೋಗ ಕೊಡಿಸೋದಾಗಿರ್ಬೋದು, ಯುವಕರಿಗೆ ಎಲ್ಲ ರೀತಿಯಲ್ಲಿ ಕೂಡ ಈ ಭ್ರಷ್ಟಾಚಾರ ಏನು ನಡೀತಾ ಇದೆ ಈ ಸರ್ಕಾರದಲ್ಲಿ ಅತಿ ಹೆಚ್ಚಾಗಿ ಅದನ್ನೆಲ್ಲ ಹೋಗಿಸುವಂಥದ್ದು ಈ ಸರ್ಕಾರ ಮಾಡ್ತಾರೆ ಅಂತ ವಿಶ್ವಾಸ ಇದೆ. ಮಾಲೂರು ತಾಲೂಕು ಜನಕ್ಕೂ ಕೂಡ ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲದಕ್ಕೂ ಕೈ ಹಿಡಿಯುವಂಥದ್ದು ಆಗ್ಬೋದು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಸಂಘಟನೆ ಮಾಡೋ ಉದ್ದೇಶ ಇಟ್ಕೊಂಡು ಮಾಡ್ತಾಯಿದ್ದೆ. 2028 ವಿಧಾನಸಭೆ ಚುನಾವಣೆ ನಿರೀಕ್ಷೆ ಪಡ್ತಾರೆ. 2028ಕ್ಕೆ ಎನ್ ಡಿ ಎ ಏನಿದೆ ಮೈತ್ರಿಕೂಟ 100% 100% ಸರ್ಕಾರ ಈ ರಾಜ್ಯದಲ್ಲಿ ಬರುತ್ತೆ ಅಂತ ಈ ಮುಖಾಂತರ ಹೇಳಕ್ಕೆ ಬಯಸ್ತೀನಿ. ಧನ್ಯವಾದಗಳು.